ಕರೀತಕ್ಕಂಥ ಉದ್ದೇಶ ಏನು, ಬಿಜೆಪಿಯು ಕೆಲವು ದಿವಸಗಳಿಂದ ಹಿಡಿದು ಇವತ್ತು ರಾಜ್ಯ ಸರ್ಕಾರದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ನಾವೆಲ್ಲ ಪತ್ರಿಕೆಯಲ್ಲಿ ನಿನ್ನೆ ನೋಡಿದಾಗ ಗೊತ್ತಾಯಿತು. ಇವತ್ತು ರೈತರ ಬಗ್ಗೆ ಮೊಸಳೆ ಕಣ್ಣೀರನ್ನು ಹಾಕಿರ್ತಕ್ಕಂಥ ನಮ್ಮ ಬಿಜೆಪಿ ನಾಯಕರಿಗೆ ಬಹುಶಃ ಕರ್ನಾಟಕ ರಾಜ್ಯ ಸರ್ಕಾರ ಏನು ಕೊಡುಗೆ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ಸುಮ್ಮನೆ ಪ್ರಚಾರಕ್ಕಾಗಿ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರ ಸತತ ಪ್ರಯತ್ನದಿಂದ ಕಳೆದ 23-24 ಸಾಲಿನಲ್ಲಿ ಸುಮಾರು 3,14,989 ರೈತರಿಗೆ ನಾವು 3,375 ಕೋಟಿ ರೂಪಾಯಿಗಳನ್ನು ನಾವು ಇವತ್ತು ಪರಿಹಾರವನ್ನು ನಾವು ಬಿಜೆಪಿ ಸರ್ಕಾರ ಇದ್ದಾಗ ಹೋರಾಟ ಮಾಡಿದ್ರು ಕೂಡ ಬಿಜೆಪಿಯವರು ಕೊಡದೇ ಇರತಕ್ಕಂಥ ಪರಿಹಾರವನ್ನು ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು 375 ಕೋಟಿ ರೂಪಾಯಿಗಳನ್ನು ನಾವು ಕೊಟ್ಟಿರ್ತಕ್ಕಂಥದ್ದು. ಮತ್ತು 23-24 ಸಾಲಿನಲ್ಲಿ ನೆಟ್ಟೆ ರೋಗದಿಂದ ಏನು ತೊಗರಿ ಹೋಯಿತು ಅವಗೂ ಕೂಡ ನಾವೆಲ್ಲ ಸತ್ಯಾಗ್ರಹ ಮಾಡುವುದರ ಮುಖಾಂತರ ನಾವು ಬಿಜೆಪಿ ಸರ್ಕಾರ ಆಗ್ರಹ ಮಾಡಿದ್ರು ಕೂಡ ಅವರು ಕೊಡಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ 181 ಕೋಟಿ ರೂಪಾಯಿಯನ್ನು ಕೂಡ ನಾವು ಅಂದಿನ ದಿವಸ ನಾವು ಪರಿಹಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು 24-25ನೇ ಸಾಲಿನಲ್ಲಿ 13.37 ಕೋಟಿ ರೂಪಾಯಿಗಳನ್ನು ಕಳೆದ ಏನು ಇವತ್ತು ಬೆಳೆ ಹಾನಿ, ನಮ್ಮ ಅತಿವೃಷ್ಟಿಯಿಂದ ಮಳೆ ಹೆಚ್ಚಾಗಿ ಬೆಳೆ ಹಾನಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಜಿಲ್ಲೆಯ ಎಲ್ಲ ಶಾಸಕರು ಸೇರಿ ಮುಖ್ಯಮಂತ್ರಿಯವರನ್ನ ಕರ್ಕೊಂಡು ಬಂದು ವೈಮಾನಿಕ ಸಮೀಕ್ಷೆಯನ್ನು ಮಾಡುವುದರ ಮುಖಾಂತರ ನಮ್ಮ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದರಿಂದಲೇ ಇವತ್ತು 498 ಕೋಟಿ ರೂಪಾಯಿಗಳನ್ನು ನಾವು ಈಗಾಗಲೇ 2 ಹಂತದಲ್ಲಿ ರೈತರಿಗೆ ನಾವು ಬೆಳೆ ಪರಿಹಾರವನ್ನು ಹಾಕಿದ್ದೇವೆ. ಸನ್ನದ್ದಿಯಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಸ್ವಲ್ಪ ಆಗಿದೆ. ಅಲ್ಲಿ ಒಂದು ಸ್ಮಾರಕನೂ ಮಾಡಿದ್ದಾರೆ, ಗಾರ್ಡನ್ ಇದೆ, ಉದ್ಯಾನವನ ಇದೆ, ಎಲ್ಲ ಇದೆ. ಸುಮಾರು ಒಂದು 10 ವರ್ಷ ಆಯಿತು. ಬಟ್ ಎಲ್ಲ ಹಾಳಾಗ್ತಾ ಇದೆ. ಅದ ನಂತರ ನಾವು ಹೋದ ವರ್ಷ ಇಲ್ಲೇ ಬಂದಂಥ ಕರ್ನಾಟಕ ರಾಜ್ಯದ ಘನತೆಯುತ ಮುಖ್ಯಮಂತ್ರಿಗಳು ಕೂಡ ಒಂದು ಮನವಿ ಪತ್ರ ಕೊಟ್ಟಿವಿ. ಸಚಿವ ಸಂಪುಟದಲ್ಲಿ ಗುಲ್ಬರ್ಗದಲ್ಲಿ ನಡೆದಂಥ ಅದಾದ ನಂತರ ಸನ್ನತಿಯಿಂದ ನಾವು ಬೆಂಗಳೂರುವರೆಗೆ ಪಂಚಶೀಲ ಪಾದಯಾತ್ರೆಯನ್ನು ಮಾಡಿವಿ ಪೂಜ್ಯ ಬಂತೇಜಿಯವರ ನೇತೃತ್ವದಲ್ಲಿ. ಅದು ಸುಮಾರು 20 ದಿವಸದ ಪಾದಯಾತ್ರೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಮುಕ್ತಾಯ ಆಯಿತು. ಸಮಾಜ ಕಲ್ಯಾಣ ಸಚಿವರು ಬಂದು ಮನವಿ ತಗೊಂಡು ತದನಂತರನೂ ಏನೂ ಮಾಡಲಿಲ್ಲ. ಮತ್ತೆ ನಾವು ಪೂಜ್ಯ ಬಂತೇಜಿಯವರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ. ಆ ಉಪವಾಸ ಸತ್ಯಾಗ್ರಹ 4 ದಿವಸ ನಡೀತು. ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಬಂದು ಮನವಿ ಪತ್ರ ತಗೊಂಡು ಕೆಲವು ವಿಷಯಗಳು ಈಗಾಗಲೇ ಅವರು ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಒತ್ತಾಯ ಏನಿದೆ ಅಂದರೆ, ನೀವು ಯಾವಾಗ ಪ್ರಾಧಿಕಾರ ಮಾಡ್ತೀರಿ ಅದಕ್ಕೆ ಸದಸ್ಯರು ಬೇಕು, ಅಧ್ಯಕ್ಷರು ಬೇಕು, ಕಚೇರಿ ಪ್ರಾರಂಭ ಆಗಬೇಕು, ಆಡಳಿತ ಸುಸಜ್ಜಿತವಾಗಿ ನಡಿಬೇಕು. ಅದಕ್ಕಲ್ಲಿ ಏನು ನಡೀತಾ ಇಲ್ಲ. ಇದು ಬೌದ್ಧರಿಗೆ ತುಂಬ ನೋವಾದ ಸಂಗತಿ ಇದೆ. ಯಾಕಂದ್ರೆ ಅದೇ ಥರ ಅನೇಕ ಮಂಡಳಿಗಳದಾವ, ನಿಗಮಗಳದಾವ, ಅವೆಲ್ಲ ಪ್ರಾರಂಭ ಆಗಿದಾವ. ನಿಮಗೆಲ್ಲರಿಗೂ ಮಾಹಿತಿ ಇದೆ. ಮತ್ತು ಆ ಮಂಡಳಿಗಳಲ್ಲಿ ಸುಮಾರು 100 ಕೋಟಿ 200